ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೇಲೊಂದು ಹೊಸ ಬಾಣಲಿನ ತೊಗೊಂಬಂದಿದ್ದೀನಿ ಸ್ನೇಹಿತರೆ. ಈ ಹೊಸ ಬಾಣಲಿನ ತಂದಾಗ ನಾವೇನು ಮಾಡ್ತೀವಿ, ಈ ಸ್ಟಿಕ್ಕರನ್ನು ನಾವು ತೆಗೆದುಬಿಟ್ಟು ಉಪಯೋಗಿಸ್ತೀವಿ ಅಲ್ವಾ. ಈ ಸ್ಟಿಕ್ಕರನ್ನು ನಾವು ನಾವೇನು ಮಾಡಿಬಿಡ್ತೀವಿ, ಈ ಸ್ಟಿಕ್ಕರನ್ನು ಹೀಗೆ ಈ ಥರ ಕೈಯಿಂದ ಹಿಂಗೆ ತೆಗಿತೀವಿ ಅಲ್ವಾ. ಈ ಥರ ಉಗುರಿಂದ ನಾವು ಸ್ಟಿಕ್ಕರ್ನ ಈ ಥರ ಹಿಂಗೆ ತೆಗಿತೀವಿ. ಆವಾಗ ಅದು ಕ್ಲೀನಾಗಿ ನಮಗೆ ಬರೋದಿಲ್ಲ, ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ ನೋಡಿ, ಚೆನ್ನಾಗಿ ಹಿಂಗೆ ಫುಲ್ ಗಟ್ಟಿಯಾಗಿರುತ್ತೆ. ಹಾಗಾಗಿ ಸ್ಟಿಕ್ಕರ್ ನಾವು ತೆಗಿಯೋಕ್ಕೆ ಹೋದರೆ ಅದು ನಮಗೆ ಸರಿಯಾಗಿ ನೋಡಿ ಬರೋದಿಲ್ಲ ಅಲ್ವಾ. ಅಕಸ್ಮಾತ್ ಬಂದರೂ ಕೂಡ ಅದು ಅಲ್ಲಲ್ಲೇ ಉಳ್ಕೊಂಬಿಡುತ್ತೆ. ಒಂದು ಸ್ವಲ್ಪನೂ ಕೂಡ ಅದು ಉಳಿದೇ ಇರುತ್ತೆ ಸ್ನೇಹಿತರೆ. ನಾವು ಹೆಂಗೇ ತೆಗೆದ್ರೂ ಕೂಡ ಅದು ಸರಿಯಾಗಿ ಬರೋದಿಲ್ಲ. ನಾವು ತೆಗೆದ್ರೂ ಕೂಡ ಅದು ಸ್ವಲ್ಪನಾದ್ರು ಇಷ್ಟಿಷ್ಟೇನಾದ್ರು ಈ ಪೇಪರು ಈ ಬಾಣಲಿ ಎತ್ತು ಕೆಳಗಡೆ ಉಳ್ಕೊಂಬಿಟ್ಟಿರುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಈ ಥರ ಕೆರೆಯೋದಾಗಲಿ, ಈ ಥರ ಕಷ್ಟಪಡೋದಾಗಲಿ, ಆಮೇಲೆ ತೆಗೆದ ಮೇಲೆ ಇಲ್ಲೆಲ್ಲ ಸೈಡಿಗೆಲ್ಲ ಮತ್ತೆ ಅದು ಸ್ವಲ್ಪ ಸ್ಟಿಕ್ಕರ್ ಉಳ್ಕೊಂಡಿರುತ್ತೆ ಅಲ್ವಾ, ಅದನ್ನು ನಾವು ಮತ್ತೆ ಕಷ್ಟಪಟ್ಟು ಉಜ್ಜಿ ಮಾಡಿ ತಿಕ್ಕಿ ತೊಳೆಯೋದಕ್ಕಿಂತ ಸಿಂಪಲ್ಲಾಗಿ ನಾನು ಈಸಿಯಾಗಿ ಇರುವಂಥ ಒಂದು ಒಳ್ಳೆ ಟ್ರಿಕ್ಸನ್ನು ನಾನಿವತ್ತು ತೊಗೊಂಬಂದಿದ್ದೀನಿ ಸ್ನೇಹಿತರೆ. ನೋಡಿ, ನಾನು ಸಿಂಪಲ್ಲಾಗಿ ಈ ಹೊಸ ಬಾಣಲಿ ಸ್ಟಿಕ್ಕರನ್ನು ನಾನು ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಸಿಂಪಲ್ ಸ್ನೇಹಿತರೆ. ನಾವು ಸ್ವಲ್ಪ ಸ್ಟವನ್ನು ಹಚ್ಕೋಬೇಕು ಅಷ್ಟೇ. ನೋಡಿ, ನಾನು ಸ್ಟವನ್ನು ಹಚ್ಚಿದ್ದೀನಿ, ಉರಿನ ಸಣ್ಣದಾಗೆ ಮಾಡಿದ್ದೀನಿ. ಸ್ವಲ್ಪ ಚೂರು ಬಿಸಿ ಆಗಬೇಕು ನೋಡಿ, ಫುಲ್ ಸಣ್ಣ ಲೋ ಫ್ಲೇವರಲ್ಲಿ ಇಟ್ಕೋಬೇಕು. ಉರಿನ ಜೋರು ಮಾಡಬಾರ್ದು, ಫುಲ್ ಸಣ್ಣಗೆ ಇಟ್ಟಿದ್ದೀನಿ ನಾನು. ಸಣ್ಣಗೆ ಇಟ್ಟಿದ್ರೆ ಸಾಕು ಸ್ನೇಹಿತರೆ. ಆರಾಮಾಗಿ ನಾವು ಸ್ಟಿಕ್ಕರ್ನ ಬಿಟ್ಟು ನೋಡಿ, ತಾನಾಗೆ ಎದ್ದೇಳ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿ, 2 ನಿಮಿಷದಲ್ಲಿ ನೋಡಿ ಕೆಳಗಡೆ ಎಲ್ಲೂ ಏನು ಹತ್ತಿಲ್ಲ. ಎಷ್ಟು ಚೆನ್ನಾಗಿ ಸ್ಟಿಕ್ಕರು ಎಷ್ಟು ಚೆನ್ನಾಗಿ ತಾನಾಗೆ ಬಂದಿದೆಯಲ್ಲ. ಇವಾಗ ನಾವು ಆಫ್ ಮಾಡಿಬಿಡಬೇಕು, ಫ್ಲೇವರ್ನ ಆಫ್ ಮಾಡಿಬಿಡಬೇಕು. ನೋಡಿ, ಒಂದೇ 1 ನಿಮಿಷದಲ್ಲಿ ನಾನು ಬಾಣಲಿನ ಇಟ್ಟೆ ಅಲ್ವಾ. ಎಷ್ಟು ಚೆನ್ನಾಗಿ ಬಾಣಲಿ ಸ್ಟಿಕ್ಕರು ಈಸಿಯಾಗಿ ತಾನಾಗೆ ಅದು ಈ ಥರ ಮೇಲೆ ಎದ್ದೇಳ್ತು. ನಾನು ಆರಾಮಾಗಿ ಹಿಂಗೆ ತೆಗೆದೆ ಅಲ್ವಾ. ಎಷ್ಟು ಚೆನ್ನಾಗಿ ಬಂತು ನೋಡಿ, ಜಾದು ಬಂದಂಗೆ ಬಂದಿದೆ ನೋಡಿ. ನಿಮ್ಮ ಮನೇಲಿ ಯಾವುದಾದ್ರೂ ಹೊಸ ಪಾತ್ರೆ ತಂದರೆ ಸ್ಟೀಲು, ಅದರಲ್ಲಿ ಸ್ಟಿಕ್ಕರ್ ಇದ್ದೇ ಇರುತ್ತೆ. ಪಾತ್ರೆ ಆಗಿರ್ಬೋದು, ತಟ್ಟೆ ಆಗಿರ್ಬೋದು ಸ್ನೇಹಿತರೆ. ಯಾವುದೇ ಒಂದು ನಾವು ಸ್ಟೀಲ್ ನಾವು ಖರೀದಿಸಿದಾಗ ಆವಾಗ ಈ ಥರ ಅಂಟ್ಕೊಂಡಿರ್ತಾ, ನಾವು ಸ್ವಲ್ಪ ಒಂದೇ 1 ಸೆಕೆಂಡು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇವರ್ನಲ್ಲಿ ನಾನು ಇಟ್ಟು ಆಮೇಲೆ ನಾವು ಆಫ್ ಮಾಡಿದೆ. ಎಷ್ಟು ಚೆನ್ನಾಗಿ 2 ನಿಮಿಷದಲ್ಲಿ ಅದು ಬಂದುಬಿಡ್ತು ಅಲ್ವಾ. ಈ ಥರ ನಾವು ತೆಗೆಯೋದ್ರಿಂದ ನಾವು ಕಷ್ಟಪಟ್ಟು ಈ ಥರ ಸ್ಟಿಕ್ಕರನ್ನ ತೆಗೆಯೋಕ್ಕೆ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನೋಡಿ, ನೀವು ನಿಮ್ಮ ಮನೇಲಿ ಯಾವುದೇ ಆಗಿರಲಿ, ತಟ್ಟೆ ಆಗಿರ್ಬೋದು, ಲೋಟ ಆಗಿರ್ಬೋದು, ಒಂದು ಯಾವುದೇ ಒಂದು ಪಾತ್ರೆಗೆ ಈ ಥರ ಸ್ಟೀಲ್ ಈ ಥರ ಕವರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಕವರ್ನ ಒಂದು 2 ನಿಮಿಷದಲ್ಲಿ ನಿಮ್ಮ ಗ್ಯಾಸ್ ಸ್ಟವ್ ಮೇಲೆ ಹಚ್ಚಿಬಿಟ್ಟು ತೆಗೀರಿ ಸ್ನೇಹಿತರೆ. ಅವಾಗ ಆರಾಮಾಗಿ ನಾವು ಈ ಥರ ಸ್ಟಿಕ್ಕರ್ನ ನಾವು ತೆಗೆದುಬಿಡ್ಬೋದು. ಉಜ್ಜೋದಾಗಲಿ ಇದರಾಗಲಿ ನಾವು ಹಂಗೆ ಮಾಡಿದರೆ ಅದನ್ನು ಯಾರು ಗ್ಯಾಸ್ ಸ್ಟವ್ ಮೇಲೆ ಇಡ್ತಾರೆ ಅಂತ ನಾವೇನು ಮಾಡ್ಬಿಡ್ತೀವಿ, ಅವಸರಕ್ಕೆ ಹಿಂಗೆ ತೆಗಿಯೋಕ್ಕೆ ಹೋಗ್ತೀವಿ. ಆವಾಗದು ಸ್ಟಿಕ್ಕರು ಅರ್ಧ ಬಂದು ಕೆಳಗೊಂದು ಸ್ವಲ್ಪ ಪಾತ್ರೆಗೆ ಉಳ್ಕೊಂಬಿಡುತ್ತೆ ಅಲ್ವಾ. ಆ ಥರ ಎಲ್ಲ ಏನೂ ಆಗದೆ ಹಾಗೆ ನೀಟಾಗಿ ನಮ್ಮ ಪಾತ್ರೆ ಸ್ಟಿಕ್ಕರ್ ಸಮೇತ ಬರಬೇಕು ಅಂದರೆ ಈ ಥರ ಸ್ಟವ್ ಹಚ್ಚಿ 2 ನಿಮಿಷದಲ್ಲಿ ನಿಮ್ಮ ಸ್ಟಿಕ್ಕರನ್ನು, ಪಾತ್ರೆಯಿಂದ ಸ್ಟಿಕ್ಕರ್ನ ತೆಗೆಯುವಂಥ ಒಂದು ಒಳ್ಳೆ ಟ್ರಿಕ್ಸ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.